ವರ್ಷದ ಆರ್ಥಿಕ ಶುಭಾಶಯಗಳು. ಸೊ ನಾನು ಹೇಳೋದ್ರಲ್ಲಿ ಆಲ್ರೆಡಿ ನಮ್ಮ ಸರ್ ಹೇಳಿ ಮುಗಿಸಿದ್ದಾರೆ. ಮೊದಲನೇದಾಗಿ ಇಡೀ ಚಿತ್ರತಂಡಕ್ಕೆ ತರುಣ್ ಸರ್ಗೆ ಆಗಿರ್ಬೋದು, ಆಗಲೇ ರಾಕ್ಲೈನ್ ವೆಂಕಟೇಶ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಚಿತ್ರ ಕೊಟ್ಟಿದ್ದೀರಾ. ಇದರಿಂದ ಆದ್ರೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಚಿತ್ರಮಂದಿರಗಳಿಗೆ ಪ್ರೇಕ್ಷಕರು ಬರ್ತಾ ಇರೋದು ನೋಡಿ ತುಂಬ ಖುಷಿ ಆಗ್ತಿದೆ. ಎಷ್ಟೋ ವರ್ಷಗಳಾದ ನಂತರ ಅಂದರೆ ಕನ್ನಡ ಕಲಾಭಿಮಾನಿಗಳು ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿದ್ರೆ ತುಂಬ ಖುಷಿ ಆಗ್ತಿದೆ. ಹಾಗೆ ಹೌಸ್ಫುಲ್ ಬೋರ್ಡ್ ಬೀಳ್ತಿರೋದು ಪ್ರತಿಯೊಂದು ಕಡೆಯೂ ನೋಡೋದು ನಮಗೆ ತುಂಬ ಹೆಮ್ಮೆ. ಹಾಗಾಗಿ ಇಡೀ ಚಿತ್ರತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಹಾಗೆಯೇ ಕಂಗ್ರ್ಯಾಚುಲೇಷನ್ಸ್ ತರುಣ್ ಸರ್. ಇದೇ ರೀತಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮಟ್ಟದ ಸಿನಿಮಾಗಳನ್ನ ಕೊಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸರ್. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಜನವರಿ 26ನೇ ತಾರೀಕು ಉಪಾಧ್ಯಕ್ಷ ಸಿನಿಮಾ ಬರ್ತಾ ಇದೆ. ಅದಲ್ಲದೆ ಕಾಟೇರ ಬಗ್ಗೆ ಇನ್ನೊಂದು ಲಾಸ್ಟ್ ಮಾತು, ಕಮರ್ಷಿಯಲ್ ಸಿನಿಮಾ ಕೊಡೋದು ಸುಲಭ ಅಂತ ಅನ್ಬೋದು, ಬಟ್ ಕಂಟೆಂಟ್ನ ಕಮರ್ಷಿಯಲ್ ಮಾಡೋದು ತುಂಬಾ ಕಷ್ಟ. ಅದನ್ನು ಮಾಡಿದ್ದಾರೆ. ಸೊ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ ಟು ಆಲ್ ದ ಟೀಮ್. ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆ್ಯಂಡ್ ಇದೇ ಒಂದು ನ್ಯೂ ಇಯರ್ ಗಿಫ್ಟ್ ಆಗಿ ನಮ್ಮ ತರುಣ್ ಜಿ ಹಾಗೂ ಇಡೀ ತಂಡ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಸೂಪರ್ ಫ್ಯಾಂಟಾಸ್ಟಿಕ್ ಪಿಕ್ಚರ್ ಕೊಟ್ಟಿದ್ದಾರೆ. ಅದೇ ನಮ್ಮ ಕಾಟೇರ. ಈಗ ಹೋದ ಕಡೆ ಎಲ್ಲ ನಾವು ಈ ಪಿಕ್ಚರ್ನ ತುಂಬಾ ಮಾತಾಡ್ಬಿಟ್ಟಿದ್ದೀವಿ. ಸೊ ನಾವೇ ಮಾತಾಡಿದಷ್ಟು ಬೇರೆಯವ್ರಿಗೆ ಮಾತಾಡೋಕ್ಕೆ ಅವಕಾಶ ಸಿಗಲ್ಲ ಅಂದ್ಬಿಟ್ಟು ನಾವು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಬಟ್ ಇಲ್ಲಿವರೆಗೂ ಅಣ್ಣನ ಬಗ್ಗೆ ಮಾತಾಡಿದ್ದೀವಿ, ಸೀನಿಯರ್ ಬಗ್ಗೆ ಮಾತಾಡಿದ್ದೀವಿ. ಈ ಒಂದು ವೇದಿಕೆ ಮೇಲೆ ಟೆಕ್ನಿಷಿಯನ್ಸ್, ಎಸ್ಪೆಷಲಿ ಡೈರೆಕ್ಟರ್ಗಾಗಲಿ, DOP ಸರ್ ಸುಧಾಕರ್ ಅವರು, ಎಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ ಕುಮಾರ್ ಗೋವಿಂದ್ ಅವರಾಗಿರ್ಬೋದು, ಅವರಾಗಿರ್ಬೋದು, ಅಚ್ಯುತ್ ಅಣ್ಣ ಆಗಿರ್ಬೋದು, ಶ್ರುತಿ ಮೇಡಮ್, ಡೈಲಾಗ್ ಬರೆದಿರ್ತಕ್ಕಂಥ ಮಾಸ್ತಿ ಸರ್, ಹೀರೋಯಿನ್ ಆರಾಧನಾ, ಫಸ್ಟ್ ಪಿಕ್ಚರ್ ಅದನ್ನು ಅಷ್ಟು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಆ್ಯಂಡ್ ಮತ್ತೆ ಸರ್ ಇದೀರಾ ಅಲ್ಲ, ನಿಮ್ಮ ಬಗ್ಗೆ ಹೇಳ್ತಿದ್ದೆ, ಪರವಾಗಿಲ್ಲ, ಏನು ಗ್ಯಾಪ್ಸ್ ಅದೇನು ಬೇಕಾಗಿಲ್ಲ, ನಾನು ನಿಮ್ಮ ಬಗ್ಗೆ ಆಗಲೇ ಮಾತಾಡಿದ್ದೀನಿ. ಹಾಗೂ ರವಿ ಚೇತನ್ ಅವರು, ಜಗಪತಿ ಬಾಬು ಸರ್, ವಿನೋದ್ ಅಲ್ವಾ. ಅಂದರೆ ಹೇಳ್ತಾ ಹೋದರೆ ಎಲ್ಲರೂ ಹೆಸರು ಹೇಳಬೇಕಾಗುತ್ತೆ. ಯಾಕಂದರೆ ಇದರಲ್ಲಿ ಎಲ್ಲ ಪಾತ್ರಗಳು ಒಂದು ಅವ್ರದ್ದೇ ಆದಂಥ ಒಂದು ಹೀರೋಯಿಸಮ್ ಮಾಡಿದ್ದಾರೆ. ಅವರು ಒಂದು ಹೀರೋಗಳ ಥರ ಅಂತಲೇ ಭಾವಿಸ್ತೀನಿ. ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ ಈ ಕಥೆಯಲ್ಲಿ. ಆ್ಯಂಡ್ ನಾನು ಹೇಳೋದಕ್ಕಿಂತ ಎಲ್ಲ ಕಡೆ ನೀವೇ ಪ್ರತಿಕ್ರಿಯೆ ನೋಡ್ತಾ ಇದ್ದೀರಾ, ನೀವೇ ಜನ ಥಿಯೇಟರ್ಗಳಿಗೆ ನುಗ್ಗು ಬೀಳ್ತಾ ಇರೋದು ನೋಡ್ತಾ ಇದ್ದೀರಾ. ಸೊ ನಮ್ಮ ಇಂಡಸ್ಟ್ರಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ತಾ, ಹೊಸ ವರ್ಷದಲ್ಲಿ ಒಂದು ಒಳ್ಳೆ ಗಿಫ್ಟ್ ಕೊಟ್ಟಿರ್ತಕ್ಕಂಥ ಡೈರೆಕ್ಷನ್ ಹಾಗೂ ನಮ್ಮ ಬ್ಯಾನರ್ ರಾಕ್ಲೈನ್ ಎಂಟರ್ಟೈನ್ಮೆಂಟ್ಸ್, ರಾಕ್ಲೈನ್ ವೆಂಕಟೇಶ್ ಅವರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.